ನೀನು ಕೇಳ್ದೆ ಅವನನ್ನ ಮದುವೆನ ಅರ್ಧಕ್ಕೆ ಬಿಟ್ಟು ಯಾಕೆ ಬಂದೆ ಅಂತ. ಪಾಪ ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೊತಿದ್ರು ಗೊತ್ತಾ? ಇಲ್ಲ ತಡಿ, ಇವಾಗ ಕೇಳ್ತೀನಿ. ನಾನು ನೋಡ್ದೆ, ಕೇಳಬೇಕು ಅಂತ ಆಗಲೇ ಇಲ್ಲ. ಎಲ್ಲಿ ಅವ್ರ ಕೈ ಸಿಕ್ಕರೆ ಅಲ್ವಾ? ನೋಡಮ್ಮ, ನಿನ್ನಿಂದನೇ ಬಂದಿದ್ದ ನೋಡು. ಅರುಣ್, ಯಾಕೋ ಮದುವೆನ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟಿಯಲ್ಲ? ಅಂಥದ್ದಿಂಗಲ್ಲಿ ಏನಾಗಿತ್ತು? ಅಲ್ಲ, ಯಾವಾಗಲೂ ಪಾಪ ಹುಡುಗಿ ಪವಿತ್ರ ನಿನ್ನ ಜೊತೆಲಿ ಇರ್ತಾ ಇರ್ತಾನೆ. ಅಂಥದ್ರಲ್ಲಿ ಅಕ್ಕನ ಮದುವೆ ಬಿಟ್ಬಿಟ್ಟು ಇವಳನ್ನ ಕರ್ಕೊಂಡು ಇಲ್ಲಿಗೆ ಬರೋಂಥದ್ದು ಏನಾಗಿತ್ತು ನಿನಗೆ? ಪಾಪ ಅವಳು ಎಷ್ಟು ಸಾರಿ ಕೇಳಿದ್ಲು ಗೊತ್ತಾ, ದೊಡ್ಡಮ್ಮ ಅರುಣ್ ಎಲ್ಲಿ ಅಂತ. ನೀನು ಎಲ್ಲಿ ಹುಡುಗು ಸಿಗ್ಲಿಲ್ಲ. ಅಷ್ಟಲ್ಲದೆ ಫೋನ್ ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಲ್ಲ. ಅಮ್ಮ, ಅದು ಅರ್ಜೆಂಟ್ ಒಂದು ಕೆಲಸ ಬಂತು ಅಮ್ಮ, ಆಫೀಸಿಂದ ಕಾಲ್ ಬಂತು. ಅದಕ್ಕೆ ನಿಮಗೆಲ್ಲ ಏನು ಹೇಳ್ದಲೇ ಬಂದ್ಬಿಟ್ಟೆ. ಆಫೀಸ್ ಕಾಲ್ ಬಂದಿದ್ರೆ ಹೇಳ್ಬೇಕಿತ್ತು ನಮ್ಮ ಅಕ್ಕನ ಮದುವೆ ಇದೀನಿ ಅಂತ. ಅದನ್ನೇ ಬಿಟ್ಬಿಟ್ಟು ಏಕಾಏಕಿ ನನಗೊಂದು ಮಾತು ಹೇಳ್ದಂಗೆ ಬರೋದಾಗಿತ್ತಾ? ಸಾರಿ ಅಮ್ಮ, ಅದು ಅರುಣ್, ನೀನಾಗ ಸುಳ್ಳು ಹೇಳ್ತಿದ್ಯಾ? ಅವ್ರಿಗೆ ನಿಜ ಹೇಳ್ಬೇಕಾಗಿತ್ತು. ಇರೋದನ್ನ ಇದ್ದಾಗಿ ಹೇಳ್ಬಿಡು. ನೋಡಮ್ಮ, ಅವನು ಸುಳ್ಳು ಹೇಳ್ತಿದ್ದಾನಂತೆ. ಆಂಟಿ, ಹೌದು, ನಾ ಇಬ್ರು ಮದುವೆಯಿಂದ ಅರ್ಧಕ್ಕೆ ಬಂದ್ಬಿಟ್ವಿ. ಅದು ಏನಕ್ಕೆ ಅಂದರೆ, ಆಫೀಸಲ್ಲಿ ಕಾಲು ಬಂದರೆ ಏನು ಬಂದಿಲ್ಲ. ಅವನಿಗೆ ನಾನೇ ಹೇಳಿದ್ದು ನಡಿ ಹೋಗೋಣ ಅಂತ. ನೀನು ಹೇಳಿದ್ಯಾ? ನೀನ್ಯಾಕೆ ಹೇಳ್ದೆ? ಪಾಪ ಅವನಿಗೆ ಅವ್ರ ಅಕ್ಕನ ಮದುವೆಲೆಲ್ಲ ಇರಬೇಕು ಅಂತ ಆಸೆ ಆಗಿತ್ತೋ ಏನೋ. ನೀನೊಬ್ಳು. ನೀವು ಸ್ವಲ್ಪ ಸೈಲೆಂಟ್ ನಿಂತ್ಕೊಂಡಿರಿ, ಪ್ರತಿಯೊಂದಕ್ಕೂ ಬರಬೇಡಿ, ನಂದಲ್ಲಿ ಇರಲಿ ಅಂತ. ಅವನು ನೋಡಮ್ಮ, ಅವಳು ನಿನ್ನ ಮುಂದೆ ನನಗೆ ಆವಾಜ್ ಆಗ್ತಾಳೆ. ಕುಸುಮಾ, ನಾಲ್ಗೆ ಬಿಗಿಡ್ದು ಮಾತಾಡು. ಅವಳು ನನ್ನ ಮಗಳು. ಆಂಟಿ, ಅವರು ನಿಮ್ಮ ಮಗಳು ಅಂತ ನನಗೆ ಗೊತ್ತಿದೆ. ಇವಾಗ ಅದು ಮುಖ್ಯನಾ? ಏಯ್, ಅದೆಲ್ಲ ಬಿಡು. ಮೊದಲು ನನಗೆ ಉತ್ತರ ಕೊಡು. ನನ್ನ ತಮ್ಮನ್ನ ಮದುವೆ ಅರ್ಧಕ್ಕೆ ಬಿಟ್ಟು ಯಾಕೆ ಕರ್ಕೊಬಂದೆ? ಈಗ ನಾನು ಉತ್ತರನ ನಿಮಗೆ ಕೊಡ್ಬೇಕಾ, ನಿಮ್ಮ ಅಮ್ಮಂಗೆ ಕೊಡ್ಬೇಕಾ? ಕುಸುಮಾ, ಅದೇನು ವಿಷಯ ಅಂತ ಹೇಳು. ಆಂಟಿ, ನಾನು ನಿಮಗೊಂದು ಸತ್ಯ ಹೇಳಬೇಕಾಗಿತ್ತು. ಅದೇನಪ್ಪ ಅಂದರೆ, ಅಲ್ಲಿ ಮದುವೆ ಆಗ್ತಾ ಇದ್ದಿದ್ದು ಪವಿತ್ರಂಗೆ ಮತ್ತೆ ನಮ್ಮ ಅಣ್ಣ ಕಿರಣ್ಗೆ. ಏನು? ಕಿರಣ? ಕಿರಣ್ ಅಂದರೆ ಪವಿತ್ರನ ಗಂಡ? ಅವನು ನಿಮ್ಮ ಗಂಡನಾ? ಹೌದು, ಅವನೇ ನಮ್ಮ ಅಣ್ಣ. ಏನು? ನೀನು ಏನು ಹೇಳ್ತಾ ಇದೀಯಾ? ಅದಕ್ಕೆ ಸಾಧ್ಯ ಆಯಿತು? ಅವನು ನಿಮ್ಮ ಅಣ್ಣನಾ? ಅಯ್ಯೋ ಅಮ್ಮ, ನನ್ಗೆ ಅನಿಸ್ತಾ ಇದೆ ಇಬ್ಬರು ಸೇರ್ಕೊಂಡು ಅಣ್ಣ ತಂಗಿ ಪ್ಲಾನ್ ಮಾಡಿಕೊಂಡೆ ನಮ್ಮ ಮನೆಗೆ ಬಂದಿದ್ದಾರಂತ. ಕುಸುಮಾ, ನೀನು ಏನು ಹೇಳ್ತಿದ್ಯಾ? ಕಿರಣ್ ನಿಮ್ಮ ಅಣ್ಣ ಅಂತ ನಿನ್ಗೆ ಮೊದಲೇ ಗೊತ್ತಿತ್ತಾ? ಆಗಿದ್ಮೇಲೆ ನನಗೆ ವಿಷಯ ಹೇಳಿಲ್ಲ ನೀನು. ಅಯ್ಯೋ ಆಂಟಿ, ನನಗೆ ವಿಷಯ ಗೊತ್ತಾಗಿದ್ದೆ ಮದುವೆ ಮನೆಯಲ್ಲಿ. ಅದು ನಮ್ಮ ಪಕ್ಕದ ಮನೆ ಆಂಟಿ, ಪೈ ಆಂಟಿ ಅಂತ ಒಬ್ಬಿದ್ದಾರೆ. ಅವ್ರನ್ನ ಭೇಟಿ ಆದ್ಮೇಲೆ. ಹೌದಾ? ಹಾಗಾದರೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ. ಇದು ವಿಷಯ ನನಗೆ ಯಾರೂ ಹೇಳಲೇ ಇಲ್ವಲ್ಲ? ಯಾರು ಹೇಳ್ತಾರೆ ಆಂಟಿ? ಏನಂತ ಹೇಳ್ತಾರೆ? ಅವ್ರಿಗೆ ಯಾರಿಗೂ ನಾನು ಬೇಡವಾಗಿದ್ದೀನಲ್ಲ. ನೀನು ಏನು ಹೇಳ್ತಿದ್ಯಾ? ಅಮ್ಮ ತಾಯಿ ಮಹಾರಾಣಿ, ಅದೇನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು ಕರೆಕ್ಟಾಗಿ ಹೇಳು, ಅರ್ಥ ಆಗೋ ಥರ. ಹಾಂ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದೇನು ಅಂದರೆ, ನಮ್ಮ ಅಮ್ಮನಿಗೆ ನಾನು ನಿಮ್ಮ ಮನೆ ಸೊಸೆ ಅಂತ ಆಗಲಿ, ಪವಿತ್ರ ಅದಕ್ಕೆ ನನಗೆ ಅದಕ್ಕೆ ಆಗಬೇಕಂತಾಗಲಿ ಗೊತ್ತಿರಲಿಲ್ಲ. ನಾನು ಎಲ್ಲ ವಿಷಯ ಅವ್ರಿಗೆ ಹೇಳಿದಾಗ ಅವ್ರಿಗೆ ಯಾರಿಗೂ ಅದನ್ನು ಒಪ್ಕೊಳ್ಳೋಕ್ಕಾಗಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಆಗಲಿಲ್ಲ. ನಾನೇನು ಮಾಡಬೇಕಾಗಿತ್ತು? ಸರಿ, ಅದಕ್ಕೆ ನೀನು ಏನು ಹೇಳ್ತಿದ್ಯಾ ಅದನ್ನ ನೀಟಾಗಿ ಅರ್ಥ ಆಗೋ ಥರ ಹೇಳು. ಏನಕ್ಕೆ ಅರ್ಧ ಬರ್ತಾ ಹೇಳ್ತಿದ್ಯಾ? ಕುಸುಮಾ, ನೀನು ಈ ಕಡೆ ಒಂದು ನಿಮಿಷ ಹೇಳ್ತೀನಿ. ಅವ್ರಿಗೆ ಅರ್ಥ ಮಾಡ್ಸೋಕೆ ನಿಮಗೆ ಆಗ್ತಿಲ್ಲ. ಹಾಯ್, ಇವ್ರಿಗಿನ್ನು ಯಾವ ಭಾಷೆಯಲ್ಲಿ ಹೇಳಬೇಕು? ಸರಿ, ನೀನು ಹೇಳ್ಕೊಪ್ಪ. ಅಮ್ಮ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಅದೇನು ಅಂದರೆ, ನಮ್ಗೆ ಯಾರಿಗೂ ಈ ವಿಷಯ ಗೊತ್ತಿದ್ದಿಲ್ಲ. ನಾವು ಮದುವೆಗೆ ಹೋದಾಗಲೇ ಗೊತ್ತಾಗಿತ್ತು ಅಲ್ಲಿ ಮದುವೆ ನಡೀತಾ ಇದ್ದು ಕಿರಣ್ ಮತ್ತು ಪವಿತ್ರಂದು ಅಂತ. ಆಮೇಲೆ ಏನಾಯ್ತು ಅಂದರೆ ಇಷ್ಟೆಲ್ಲ ಆಯಿತು ನೋಡು. ಹೋ, ಇಷ್ಟೆಲ್ಲ ಆಗಿದ್ಯಾ? ಹಾಗಿದ್ಮೇಲೆ ನಮ್ಗೆ ಅಲ್ಲೇ ಇದ್ರಲ್ಲ, ನಮ್ಗೆ ಯಾರಿಗೂ ಈ ಕಣ್ಣಿಗೆ ಬಿದ್ದಿಲ್ವಲ್ಲ? ಅಯ್ಯೋ ದೇವ್ರೆ, ಇವರೆಲ್ಲರಿಗೂ ಈ ರೀತಿ ಅರ್ಥ ಮಾಡಿಸ್ಬೇಕಾಗಿತ್ತಾ? ನನಗೆ ಇವಾಗಲೇ ಅರ್ಥ ಆಗಿದ್ದು. ಅಲ್ಲ ಅರುಣ್, ನನಗಾನ ನೀವು ವಿಷಯ ಹೇಳ್ಬೇಕಾಗಿತ್ತು. ಯಾಕೆಂದರೆ ನಾನು ಅಲ್ಲೇ ಕೇಳ್ತಾ ಇದ್ದೆ ಎಲ್ಲರಿಗೂ. ಏನಂತ ಕೇಳ್ತಾ ಇದ್ದೆ ಆಂಟಿ? ನಾನೇ ಕೇಳಿ ಸುಮ್ಮನೆವಾಗಿದ್ದೀನಿ, ನೀವೇನು ಕೇಳೋದು ಬೇಕಾಗಿಲ್ಲ. ಯಾಕೆಂದರೆ ಅವರಿಗೆ ನನ್ನ ಬಗ್ಗೆ ಸ್ವಲ್ಪ ಪ್ರೀತಿ ಆಗಲಿ ಕರುಣೆ ಆಗಲಿ ಏನೂ ಇಲ್ಲ. ಅಂಥವ್ರ ಹತ್ರ ಹೋಗೇನು ಕೇಳ್ಕೊತೀರಾ? ನಾನು ಎಷ್ಟೊಂದು ಸೋಲ್ಲೆ ಆಂಟಿ, ನೀವೇ ಹೇಳಿ. ಸರಿ, ಒಪ್ಕೋತೀನಿ ತಪ್ಪು ಮಾಡಿದ್ದೀವಿ ಅಂತ, ಹಾಗಂತ ನಮಗೆ ಕ್ಷಮೆನೇ ಇಲ್ವಾ? ಅದಕ್ಕೆ ನೋಡಿ, ನೋಡೋರ್ಗೂ ನೋಡಿದೆ, ಆಮೇಲೆ ಅಮ್ಮನಿಗೆ ಬರಬೇಕಾದ್ರೆ ಸರಿಯಾಗಿ ಹೇಳೇ ಬಂದಿದ್ದೀನಿ ನಾನು. ಓಹೋ, ಇವಳಿಗೆ ಇವ್ರ ಅಮ್ಮನ ಮೇಲೆ ಸಿಟ್ಟಾಗಿದೆ ಅಂತಾಯಿತು. ಈ ಅವಕಾಶನ ನಾನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಇದೇ ಒಳ್ಳೆ ಸಮಯ. ಹಿಂಗಾನ ಮಾಡಿಬಿಟ್ಟು ಇವಳನ್ನ ಈ ಮನೆಯಿಂದ ಆಚೆ ಕಳಿಸ್ಬೇಕು. ಅಲ್ಲ ಕುಸುಮಾ, ಅದೇನು ಅಂದರೆ ನಿಮ್ಮ ಅಮ್ಮನಿಗೂ ಪಾಪ ಬೇಜಾರಾಗಿರುತ್ತೆ ಅಲ್ವಾ? ಏನಾದ್ರೂ ನಿಮ್ಮ ಅಮ್ಮನ ಹತ್ರ ಎಲ್ಲ ಬೈಬಾರ್ದಾಗಿತ್ತು. ಅಯ್ಯೋ, ನಮ್ಮ ಅಮ್ಮನಿಗೇನಾಯಿತು? ಇದ್ದಕ್ಕಿದ್ದಂಗೆ ಇಷ್ಟೊಂದು ಸಾಫ್ಟ್ ಆಗಿಬಿಟ್ಟಿದ್ದಾರಲ್ಲ. ಆಂಟಿ, ನೀವೇನು ಹೇಳ್ತಾ ಇದ್ದೀರಾ? ನೀವು ಹಾಗೆ ಹೇಳ್ತಾ ಇದ್ದೀರಾ? ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಬೇಡಿ ಆಂಟಿ, ದಯವಿಟ್ಟು. ನಮ್ಮ ಅಮ್ಮಂಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಇದೇ ತಲೆ ಹಾಕಕ್ಕೆ ಹೋಗ್ಬೇಡಿ. ಹಂಗಲ್ಲ ಕುಸುಮಾ, ನಾನು ಏನು ಹೇಳ್ತೀನಿ ಅರ್ಥ ಮಾಡ್ಕೊ. ನಿಮ್ಮ ಅಮ್ಮನೂ ಒಂದು ಹೆಣ್ಣಲ್ವಾ? ಹಂಗಾಗಿ ಪಾಪ ಅವ್ರನ್ನೂ ಸ್ವಲ್ಪ ಅರ್ಥ ಮಾಡ್ಕೊ. ಯಾಕೆಂದರೆ ಇವಾಗ ಆ ಮೈನಲ್ಲಿ ನಿನಗೆ ಜಾಗ ಇಲ್ಲ. ನಿನ್ನ ಜಾಗನ ಇನ್ನೊಬ್ರು ತಗೊಂಡಾಗಿದೆ. ಏನು? ನೀವೇನು ಹೇಳ್ತಾ ಇದ್ದೀರಾ? ನನ್ನ ಜಾಗನ ಬೇರೆಯವ್ರು ತಗೊಂಡ್ರಾ? ಹಂಗಂದೇನರ್ಥ? ಅಯ್ಯೋ, ಹಂಗಂದ್ರೆ ಪವಿತ್ರ ನಮ್ಮ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ ಅಂದರೆ ಅವಳು ಮಗಳಾಗಿದ್ದಾನೆ ಅರ್ಥ?
ಅದೇಗಾಗುತ್ತೆ ಆಂಟಿ. ಅವಳು ಪವಿತ್ರಾತ್ಗೆ ಆ ಮನೆಗೆ ಹೋಗು ಸೊಸೆಯಾಗಿ ಮಗಳಾಗಿ ಅಲ್ಲ, ಆ ಮನೆ ಮಗಳು ಯಾವತ್ತಿದ್ರು ನಾನೇ ಅಲ್ವಾ? ಹೌದು, ಅದು ಒಂದು ಕಾಲದಲ್ಲಿ, ಈಗಲ್ವಲ್ಲ. ಇಲ್ಲ ಆಂಟಿ, ಅದು ಸಾಧ್ಯನೇ ಇಲ್ಲ. ಪವಿತ್ರ ಯಾವಾಗಿದ್ದು ಸೊಸೆನೇ ಆಗ್ತಾಳೆ, ಆ ಮನೆಗೆ ಮಗಳು ನಾನೇ ಆಗಿರ್ತೀನಿ. ಅದು ಇವತ್ತೇ ಅಲ್ಲ, ಯಾವಾಗಲೂ ಅಷ್ಟೇ. ಏ ಕುಸುಮ, ನಿಂತ್ಕೊಳ್ಳೆ. ಅಮ್ಮ, ಈ ವಿಚಾರದಲ್ಲಿ ಸುಮ್ಮನೆ ತಲೆ ಹಾಕಕ್ಕೆ ಹೋಗ್ಬೇಡ. ಯಾಕೆಂದರೆ ಅಮ್ಮ ಮಗಳ ಬಗ್ಗೆ ನಿಮ್ಗೆ ಯಾಕೆ ಬೇಕು? ಅವರು ಏನಾದರೂ ಮಾಡ್ಕೊಂಡ್ಲಿ. ಸರಿ ಅಮ್ಮ, ನನಗೆ ಆಫೀಸ್ ಟೈಮ್ ಆಯಿತು, ನಾನು ಹೋಗಿ ಬರ್ತೀನಿ. ಅಮ್ಮ, ನಿನ್ಗೇನಾಯ್ತಮ್ಮ? ಅಷ್ಟು ಸ್ಟ್ರಾಂಗ್ ಆಗಿದ್ದವಳು ಇವಾಗ ಇಷ್ಟು ಮೆತ್ತಿಗೆ ಮಾತಾಡ್ತಾ ಇದೆಯಾ? ಲೇ ದಡ್ಡಿ, ನಿಂಗೆ ಅರ್ಥ ಆಗ್ತಾ ಇಲ್ಲ ಕಣೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡು. ಕುಸುಮನ್ಗೆ ಇವಾಗ ಅವ್ರ ಅಮ್ಮನ ಮೇಲೆ ಬೇಜಾರಾಗಿದೆ. ಹಾಂ, ಅದು ನೋಡಿದ್ರೆ ಗೊತ್ತಾಯ್ತು. ಅದಕ್ಕೆ ಇವಾಗ ನಾವು ಇವಳನ್ನ ಚೆನ್ನಾಗಿ ಹೊಂದ್ಕೊಂಡು ಅಮ್ಮ ಮಗಳ ಜಗಳನ ಜಾಸ್ತಿ ಮಾಡಬೇಕು. ಆಮೇಲೆ ನಮ್ಮ ಬೆಲೆ ಬೇಯಿಸ್ಕೊಬೇಕು. ಅರ್ಥ ಆಯ್ತಾ? ಓ, ನೀನು ಆ ರೂಟಲ್ಲಿ ಬರ್ತಾ ಇದೆಯಾ? ಓಕೆ ಓಕೆ. ನಿನ್ನ ತಲೆಗಿದೆಲ್ಲ ಎಲ್ಲ ಅರ್ಥ ಆಗಬೇಕು. ನಿನಗೆ ಅರ್ಥ ಆಗದೆ ಹೆಂಗೋ ಇರ್ತಿದ್ದೆ ನೀನು. ಅಮ್ಮ, ಸುಮ್ಮನೆ ಬೈತಾ ಇರಬೇಡ. ನೀನು ಏನಾದರೂ ಮಾಡ್ಕೊ. ಅಮ್ಮ, ಇವತ್ತು ನಾನು ಲೇಡೀಸ್ ಕ್ಲಬ್ಗೆ ಮೀಟಿಂಗ್ ಹೋಗ್ಬೇಕಾಗಿತ್ತು. ಸ್ವಲ್ಪ ದುಡ್ಡು ಬೇಕಿತ್ತು, ಕೊಡ್ಮ. ಏನು ದುಡ್ಡು ಬೇಕಿತ್ತಾ? ನೋಡೆ, ನೀನು ಬರ್ತಾ ತುಂಬ ದುಡ್ಡು ಖರ್ಚು ಮಾಡ್ತಾ ಇದೀಯಾ. ಈ ವಿಷಯ ಯಾರು ಗೊತ್ತಾದರೆ ಚೆನ್ನಾಗಿರೋ ನೋಡ್ಕೊ. ಅವಳು ಸಂಪಾದನೆ ಮಾಡ್ತಾ ದುಡ್ಡಲ್ಲಿ ಅರ್ಧ ನಿನಗೆ, ನಿನ್ನ ಮಗಳಿಗೆ ಖರ್ಚಾಗ್ತಾ ಇದೆ. ಅಯ್ಯೋ, ಮಾಡಲಿ ಬಿಡಮ್ಮ, ಅದರಲ್ಲೇ ತಪ್ಪು. ಈ ಆಸ್ತಿ ಎಲ್ಲ ನಾನು ಒಬ್ಬನಿಗೇನಾ? ಇದ್ರಲ್ಲಿ ನನಗೂ ಅರ್ಧ ಪಾಲಿದೆ ತಾನೇ, ಮಾಡಲಿ ಬಿಡು. ಅಯ್ಯೋ, ಮೆತ್ತಗೆ ಮಾತನಾಡೆ. ನೀನು ಇವಾಗ ಮಾತಾಡ್ತೋದೇನೋ ಕುಸುಮ ಕೇಳಿಸ್ಕೊಂಡ್ಲು ಅಷ್ಟೇ. ಏನಮ್ಮ ನೀನು ಇವಾಗ ಕುಸುಮನಿಗೆ ತುಂಬ ಭಯ ಪಡ್ತಾರೆ ಆಗಿದೆ? ಭಯ ಅಂತೆಲ್ಲ ಏನೂ ಇಲ್ಲ, ಹಾಗೆ ಕೇಳಿದೆ. ಸರಿ ತಗೊಂಡು ಹೋಗು. ಅಯ್ಯೋ, ಈ ಬಸ್ ಯಾವಾಗ ಬರ್ತೈತಿನ್ನ? ಕಾದು ಸಾಕಾಯ್ತಲ್ಲ. ಅರ್ಧ ಗಂಟೆಯಿಂದ ಒಂದು ಬಸ್ಸು ಬಂದಿಲ್ಲ. ಇವತ್ತೇನಾದರೂ ಬಸ್ಗೆ ಸ್ಟ್ರೈಕಾ? ಅಯ್ಯೋ, ಈ ಬಸ್ ಯಾವಾಗ ಬರುತ್ತೋ ಏನೋ. ಅರ್ಧ ಗಂಟೆಯಿಂದ ಕಾಯ್ತಿದ್ದೀನಿ, ಇನ್ನೂ ಬಂದಿಲ್ವಲ್ಲ. ನಾನು ಬೇರೆ ಈ ಮನೆ ಕೆಲಸ ಮುಗಿಸಿ ಇನ್ನೂ 2 ಮನೆ ಕೆಲಸ ಮಾಡಬೇಕು. ಏನಪ್ಪ ಮಾಡೋದು? ಹೆಂಗೋ ಆರಾಮಾಗಿದ್ದೆ ಒಂದೇ ಮನೆಯಲ್ಲ ಮಗು ನೋಡ್ಕೊಂಡು. ಆ ಮಹಾತಾಯಿ ಆ ಮಗುನ ಏನು ಮಾಡಿದ್ಲು? ನನ್ನ ಕೆಲಸನೂ ಕಿತ್ಕೊಂಡ್ಲು. ಅರೆ, ಇದು ಆಯಿ ಅಲ್ವಾ? ಹೌದು, ಆಯಿನೇ. ಏನು ಇಲ್ಲಿದ್ದಾರೆ? ತಡಿ, ಹೋಗಿ ಕೇಳೋಣ. ಏನಾದರೂ ವಿಷಯ ಗೊತ್ತಾಗುತ್ತೆ ನಮ್ಮ ಮಗಳ ಬಗ್ಗೆ. ಆಯಿ? ಯಾರದು? ಓ, ರಘು ಅಪ್ಪನವರು. ಚೆನ್ನಾಗಿದ್ದೀರಾ? ನಿಮ್ಮನ್ನು ನೋಡಿ ತುಂಬ ದಿನ ಆಗೋಯ್ತು. ಹಾಂ ಆಯಿ, ನಾನು ಚೆನ್ನಾಗಿದ್ದೀನಿ. ನೀವೇಗಿದ್ದೀರಾ? ಅಂದಂಗೆ ನೀವೆಲ್ಲ ಎಲ್ಲ ಹೊಂಟೋಗ್ಬಿಟ್ಟಿದ್ದೀರಿ. ಅಯ್ಯೋ, ಅದನ್ನ ಯಾಕಪ್ಪ ಕೇಳ್ತೀಯಾ? ಅದೊಂದು ದೊಡ್ಡ ಕಥೆನೇ ಆಗಿದೆ. ಹೌದಾ? ಏನಾಯಿತು? ಅಂದಂಗೆ ನಾನು ನಿಮ್ಮನ್ನ ತುಂಬ ಕಡೆ ಹುಡುಕಾಡ್ದೆ, ನೀವೆಲ್ಲೂ ಕಾಣಿಸೇ ಇಲ್ಲ. ನಾನು ಹೆಂಗೆ ಕಾಣಿಸ್ತೀನಿ ಹೇಳು? ನನ್ನ ಕೆಲಸ ಬಿಟ್ಟು ತುಂಬ ದಿನ ಆಗೋಯ್ತು. ಹೌದಾ? ಅಂದಂಗೆ ಮನೆಗೆ ಬೀಗ ಹಾಕಿದ್ಯಲ್ಲ, ಮಗಳೇ ಎಲ್ಲೋಗಿದ್ದಾಳೆ ಅಂತ ಏನಾದ್ರು ಗೊತ್ತಾ? ಅದು ಮಂಗಳ ಈ ಊರಲ್ಲಿ ಇಲ್ಲಪ್ಪ. ಅವಳು ಬೇರೆಯವ್ರಿಗೆ ಹೊಂಟೋಗಿದ್ದಾಳೆ. ಹೋಗೋದಕ್ಕೂ ಮೊದಲು ನನ್ನ ಕರೆದ್ಬಿಟ್ಟು ಐದು ಇನ್ಮೇಲೆ ಕೆಲಸಕ್ಕೆ ಬರೋದು ಬೇಡ, ನಾನು ಈ ಊರು ಖಾಲಿ ಮಾಡಿಕೊಂಡು ಬೇರೆಯವ್ರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಬೇರೆ ಊರ್ಗ? ಯಾವ ಊರಿಗೆ ಅಂತ ಏನಾದರೂ? ಇಲ್ಲಪ್ಪ, ನನಗೆ ಯಾವ ಊರಿಗೆ ಹೋಗ್ತೀನಿ ಅಂತ ಎಲ್ಲ ಏನು ಹೇಳಿಲ್ಲ, ಬೇರೆಯವ್ರಿಗಂತ ಅಷ್ಟೇ ಹೇಳಿದ್ದಾಳೆ. ಹೌದಾ? ಹಂಗಾದ್ರೆ ಮಗುನು ಕರ್ಕೊಂಡೇ ಹೋದ್ಲಾ ಹೆಂಗೆ? ಹೌದು, ಮಗುನು ಕರ್ಕೊಂಡು ಹೋಗಿದ್ದಾಳೆ. ಮತ್ತೆ ಮಗುನ ಹೇಳ್ಬಿಟ್ಟು ಹೋಗ್ತಾಳೆ ಹೇಳು? ಅಲ್ಲ, ಅಂದಂಗೆ ನೀವಿಬ್ಬರು ಚೆನ್ನಾಗಿ ಇದ್ರಲ್ಲ, ಜಗಳ ಏನಕ್ಕಾಯ್ತು? ಆಯಿ, ಅದೇನಾಯ್ತು ಗೊತ್ತಾ? ಇಷ್ಟೆಲ್ಲ ಆಯಿತು ಆಯಿ. ಇಷ್ಟೆಲ್ಲ ಅಂದು ಜಗಳ ಮಾಡಿ ನಿನ್ನ ಮನೆಗೆ ಬರಬೇಡ ಅಂತ ನಾನು ಕಳಿಸ್ಬಿಟ್ಲು. ಹೌದಾ? ಇಷ್ಟೆಲ್ಲ ಆಯ್ತಾನಪ್ಪ, ನನಗೆ ಇಷ್ಟ ಎಲ್ಲ ಗೊತ್ತಿದ್ದಿಲ್ಲ. ಅದು ಏನಂದರೆ, ಆ ಹುಡುಗಿ ಯಾಕೋ ಇತ್ತೀಚೆಗೆ ಮೊದಲಿಂದ ಇರಲಿಲ್ಲ, ತುಂಬಾ ಬದಲಾಗ್ಬಿಟ್ಟಿದ್ಲು. ಏನು ಕಾರಣ ಅಂತ ನಂಗೆ ಗೊತ್ತಿರಲಿಲ್ಲ, ಆದರೆ ಬದಲಾಗಿತ್ತಂತ ನಿಜಾನೇ. ಹೌದು ಆಯಿ. ಹಾಗಾದರೆ ಈಗ ಅವಳು ಎಲ್ಲಿದ್ದಾಳೆ, ಮಗು ಎಲ್ಲಿದೆ ಅಂತ ಏನೋ ನಿಮ್ಗೆ ಗೊತ್ತಿಲ್ವಾ? ನಿಜ ಹೇಳಿ ಆಯಿ. ನಿಜಾನೇ ಅಪ್ಪ ಹೇಳ್ತಾ ಇದ್ದೀನಿ. ನನಗೆ ಆ ವಿಚಾರ ಏನೂ ಹೇಳಿಲ್ಲ. ನನಗೆ ಎಷ್ಟು ಬ್ಯಾಲೆನ್ಸ್ ಇತ್ತಲ್ಲ ಎಲ್ಲ ಸಂಬಳ ಕೊಟ್ಬಿಟ್ಟು ಮನೆ ಸಾಮಾನು ತೊಗೊಂಡು ಖಾಲಿ ಮಾಡ್ಕೊಂಡು ಹೊಂಟೇ ಹೋದ್ಲು. ಸರಿ ಆಯಿ. ಸರಿಯಪ್ಪ, ನಂಗೆ ಬಸ್ ಬಂತು, ನಾನು ಬರ್ತೀನಿ. ಮಂಗಳ, ನೀನು ಎಲ್ಲ ಹೊಂಟೋಗ್ಬಿಟ್ಟೆ?